ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಿಚನ್. ನಾನು ಕುಸುಮ. ಇವತ್ತಿನ ವಿಡಿಯೋದ್ರಲ್ಲಿ ಮಾವಿನಕಾಯಿ ತೊಕ್ಕು ಹೆಂಗೆ ಮಾಡ್ಬೋದು ಅಂತ ನೀವು ನೋಡ್ಬೋದು. ಇವಾಗೆ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ಖಾರ ಹುಳಿ ಮಾವಿನಕಾಯಿ ತೊಕ್ಕು ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಾನಿಲ್ಲಿ ಅರ್ಧ ಕೆಜಿ ಮಾವಿನಕಾಯಿ ತಗೊಂಡಿದ್ದೀನಿ. ಈ ಮಾವಿನಕಾಯಿ ಬಂದ್ಬಿಟ್ಟು ಉಪ್ಪಿನಕಾಯಿ ಮಾಡೋದಕ್ಕೆ ಅಂತಲೇ ಯೂಸ್ ಮಾಡುವಂಥ ಮಾವಿನಕಾಯಿ. ಇದು ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಕ್ಕುತ್ತೆ. ಈ ಮಾವಿನಕಾಯಿ ತುಂಬಾ ಹುಳಿ ಇರುತ್ತೆ. ಈ 2 ಮಾವಿನಕಾಯಿನೂ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗೆ ಮಾವಿನಕಾಯಿ ಇದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಈ ಮಾವಿನಕಾಯಿ ತೊಕ್ಕಿಗೆ ಸ್ವಲ್ಪನೂ ನೀರು ತಾಗದಿರೋ ಹಂಗೆ ನೋಡ್ಕೊಳ್ಬೇಕು. ಅದರಿಂದ ಸ್ವಲ್ಪ ಚೆನ್ನಾಗೇ ನೀರೆಲ್ಲ ಒರೆಸ್ಕೊಂಡ್ರೆ ಚೆನ್ನಾಗೇ ಒಣಗಿದ ಮೇಲೇ ನಾವು ಇದೆಲ್ಲ ಪ್ರಾಸೆಸ್ಸು ಸ್ಟಾರ್ಟ್ ಮಾಡಬೇಕು. ನೀರೇನಾನ ಇತ್ತು ಅಂದರೆ ಮಾವಿನಕಾಯಿ ತೊಕ್ಕು ಬೇಗನೆ ಹಾಳಾಗಿಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾನು 2 ಮಾವಿನಕಾಯಿದೂ ಸಿಪ್ಪೆನ ನೀಟಾಗೆ ತೆಗ್ದಿದ್ದೀನಿ. ಈ ಮಾವಿನಕಾಯಿ ತೊಕ್ಕಿಗೆ ನಾನು ಇವಾಗೆ ಮಾವಿನಕಾಯಿನ ತುರುಬ್ಕೊತಾ ಇದ್ದೀನಿ. ಇದು ನಾನು ಮೀಡಿಯಮ್ ಸೈಜು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮಾವಿನಕಾಯಿ ಇನ್ನೂ ದಪ್ಪಗೆ ಬೇಕಂದರೆ ನೀವು ದಪ್ಪಗಾಗಿರೋ ಸ್ಟ್ಯಾಂಡಲ್ಲಿ ಇನ್ನೂ ತುರುಬ್ಕೊಬೋದು. ಹಿಂಗೆ ನಾವು ಮಾವಿನಕಾಯಿನ ತುರ್ಬಿ ಮಾಡೋದ್ರಿಂದ ಮಾವಿನಕಾಯಿ ತೊಕ್ಕು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ತುರ್ಬಿರೋ ಮಾವಿನಕಾಯಿಯಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದ ಮೇಲೆ ತಿಂದರೆ ಸಕ್ಕತ್ತಾಗಿರುತ್ತೆ. ನೀವು ಬೇಕಂದರೆ ಮೊಸರನ್ನ, ಇಡ್ಲಿ, ಚಪಾತಿ, ದೋಸೆಗೆ ಯಾವುದ್ರ ಜೊತೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದೇನೂ ಇಲ್ಲ ಅಂದ್ರೂ ಬಿಸಿ ಅನ್ನಕ್ಕೆ ಇದು ಮಾವಿನಕಾಯಿ ತೊಕ್ಕು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಮಾವಿನಕಾಯಿ ನಾವು ತುರ್ಬಿ ಇಟ್ಕೊಂಡಿರೋದ್ರಿಂದ ನಾವು ತಿನ್ನೋವಾಗೆ ಅದಷ್ಟು ಹುಳಿ ಹುಳಿಯಾಗೆ ಖಾರವಾಗೆ ತುಂಬಾ ಚೆನ್ನಾಗೇ ಬಾಯಿಗೆ ಸಿಗ್ತಾ ಇರುತ್ತೆ. ಇವಾಗ ಇದನ್ನು ಒಂದು ಬೇಸನಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು 2 ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ನಾವು ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಕಹಿ ಆಗಿಬಿಡುತ್ತೆ. ಇವಾಗ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಸೀದ್ಸೋಕ್ಕೆ ಹೋಗಬಾರ್ದು. ಸೀದೋಯ್ತು ಅಂದರೆ ಮಾವಿನಕಾಯಿ ತೊಕ್ಕಲ್ಲಿ ತುಂಬಾ ಕಹಿ ಬಂದುಬಿಡುತ್ತೆ. ಆದ್ದರಿಂದ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಇದು ಡ್ರೈ ರೋಸ್ಟ್ ಆಗಿದೆ. ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಆರಿಸ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಆರಿದೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು, ನಾನು ಎಷ್ಟು ನೈಸಾಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಇದು ತರಿಯಾಗಿದ್ದರೆ ಚೆನ್ನಾಗಿರಲ್ಲ. ತುಂಬಾ ನೈಸಾಗೆ ಗ್ರೈಂಡ್ ಮಾಡಿಕೊಂಡ್ರೇ ತುಂಬ ಟೇಸ್ಟಿಯಾಗೆ ತುಂಬಾ ಫ್ಲೇವರ್ ಕೊಡುತ್ತೆ ಇದು ಮಾವಿನಕಾಯಿ ತೊಕ್ಕಿಗೆ. ಇವಾಗ ಇಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಂಡು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮಾವಿನಕಾಯಿ ತೊಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಹಿಂಗದು ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ತೊಕ್ಕು ತುಂಬಾ ಟೇಸ್ಟಿಯಾಗೂ ಇರುತ್ತೆ. 10 ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಇವಾಗೆ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ತುಂಬಾ ಬಿಸಿ ಆಗಿದೆ. ಇವಾಗೆ ಇದೆಲ್ಲ ಸೀದೋಗೋ ಚಾನ್ಸ್ ಇರೋದ್ರಿಂದ ನಾನು ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈ ಒಗ್ಗರಣೆ ಸೀದೋಗಬಾರ್ದು. ಸೀದೋಯ್ತು ಅಂದರೆ ಚೆನ್ನಾಗಿರಲ್ಲ. ಅದರಿಂದನೇ ನಾನು ಸ್ಟವ್ ಆಫ್ ಮಾಡಿರೋದು. ನಾವು ಈ ಎಣ್ಣೆನ ಮಾವಿನಕಾಯಿ ತೊಕ್ಕಲ್ಲಿ ಹಾಕೋವಾಗೆ ಎಣ್ಣೆ ಫುಲ್ಲು ತಣ್ಣಗಾಗಿರಬೇಕು. ಬಿಸಿ ಬಿಸಿ ಎಣ್ಣೆನ ಮಾವಿನಕಾಯಿ ತೊಕ್ಕಲ್ಲಿ ಹಾಕಕ್ಕೆ ಹೋಗಬಾರ್ದು. ಇವಾಗ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗೆ ನಾವು ತುರ್ಬಿ ಇಟ್ಕೊಂಡಿರೋ ಮಾವಿನಕಾಯಲ್ಲಿ ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕ್ಕೊಬೋದು. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ.
1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಹೊಸ್ದಾಗೆ ಖಾರದ ಪುಡಿ ಮಾಡಿರೋದ್ರಿಂದ ಈ ಖಾರದ ಪುಡಿ ತುಂಬಾ ಖಾರವಾಗಿದೆ, ಅದರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಜಾಸ್ತಿ ಕಡಿಮೆ ಮಾಡ್ಕೊಬೋದು. ಇವಾಗ ನಾವು ರುಬ್ಬಿದ್ದ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಹಾಕ್ಕೊಳ್ಳೋಣ. ಇದು ಫುಲ್ಲಾಗೆ ಹಾಕ್ಕೊಬೇಕು, ಆವಾಗೆ ತುಂಬ ಚೆನ್ನಾಗೇ ಫ್ಲೇವರ್ಸ್ ಬರೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಂಥ ಟೇಸ್ಟಿ ರೆಸಿಪೀಸ್ಗೋಸ್ಕರ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯಾವುದೇ ಥರ ವಿಡಿಯೋಸ್ ಮಿಸ್ ಆಗಲ್ಲ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಎಣ್ಣೆ ಫುಲ್ಲು ತಣ್ಣಗಾಗಿದೆ. ಮಾವಿನಕಾಯಿ ತೊಕ್ಕಿಗೆ ಯಾವಾಗೂ ಬಿಸಿ ಬಿಸಿ ಎಣ್ಣೆನ ಹಾಕೋಕ್ಕೆ ಹೋಗಬಾರ್ದು. ನಾವು ಒಗ್ಗರಣೆ ಮಾಡ್ಕೊಂಡ್ಮೇಲೆ ಇದು ಫುಲ್ಲಾಗಿ ತಣ್ಣಗಾದ್ಮೇಲೆ ಮಾವಿನಕಾಯಿ ತೊಕ್ಕಲ್ಲಿ ಈ ಎಣ್ಣೆನ ಸೇರಿಸ್ಕೊಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಾವಿನಕಾಯಿ ತೊಕ್ಕು ನಾವು ಇವಾಗೆ ಟೇಸ್ಟ್ ನೋಡಿದ್ರೆ ಉಪ್ಪು ಖಾರ ಗೊತ್ತಾಗಲ್ಲ, ಮತ್ತು ಇದು ಚೆನ್ನಾಗಿ ನೆನಿಬೇಕು. ಉಪ್ಪು ಖಾರ ಹುಳಿ ಹಿಡಿಯೋದಕ್ಕೆ ಒಂದು 3 ದಿವಸನ ಬೇಕಾಗುತ್ತೆ. ಅದರಿಂದ 3 ದಿವಸ ಆದಮೇಲೆ ನಾವು ಉಪ್ಪು ಖಾರ ಏನಾರ ಕಡಿಮೆ ಆಗಿದೆ ಅಂದರೆ ನಾವು ಅವಾಗ ಸೇರಿಸ್ಕೊಬೋದು. ಇದನ್ನು ನಾವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಡಬೇಕು. ಅದರಿಂದ ನಾನು ಗ್ಲಾಸ್ ಜಾರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೀವು ಬೇಕಂದರೆ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲೂ ಕೂಡ ಇದನ್ನು ಸ್ಟೋರ್ ಮಾಡ್ಕೊಬೋದು. ಈ ಮಾವಿನಕಾಯಿ ತೊಕ್ಕು ಉಪ್ಪು ಹುಳಿ ಖಾರ ಹಿಡಿದ್ಮೇಲೆ ಟೇಸ್ಟ್ ಮಾಡಿ ನೋಡಿದ್ರೆ ಈ ಫ್ಲೇವರ್ಸ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. 3 ತಿಂಗಳವರೆಗೂ ಈ ಮಾವಿನಕಾಯಿ ತೊಕ್ಕು ಹಾಳಾಗ್ದಿರ ಇರುತ್ತೆ. ನಾವು ನೀರು ತಾಗ್ದಿರ ನೋಡ್ಕೊಬೇಕು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.